ಎಂಥ ಕೆಲಸ ಮಾಡ್ಕೊಂಡೆ, ಕೂಲಿ ಮಾಡ್ಕೊಂಡು ತಿಂದ್ರು ಇಂಥದ್ದು ಮಾಡ್ಕೋಬಾರ್ದಪ್ಪ. ಹೋಗಿ ನಾನಂತೂ ಎಂಥ ಕೆಲಸ ಮಾಡ್ಕೊಂಡು ಏನೋ ಅನ್ನಿಸ್ತೈತಿ. ಏನು ಮಾಡೋದಪ್ಪ, ಹೋಗತ್ತ. ನಾನು ಇವಾಗ ಮನೆ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ಚೀಪ್ ಆಗಿಬಿಡ್ತೀನಿ. ಮನೆ ಕೆಲಸ ಮಾಡ್ಕೊಂಡಿರ್ಬೇಕು, ಇವಾಗ ಅಂಬೋಕ್ಕಾಗಲ್ಲ, ಅನ್ಬೋಸೋಕ್ಕಾಗಲ್ಲ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನು ಮಾಡೋಣ, ಹೋಗಿ ಮನೆ ಕೆಲಸ ಮಾಡ್ಬೇಕು. ಅಯ್ಯಮ್ಮ ಅಂತೂ ಅದನ್ನು ಮಾಡು, ಇದನ್ನು ಮಾಡು, ಅಲ್ಲಿ ಧೂಳೈತೆ, ಇಲ್ಲಿ ಧೂಳೈತೆ, ಅಲ್ಲಿ ಮಾಡೇ ಇಲ್ಲ, ಇಲ್ಲಿ ಮಾಡೇ ಇಲ್ಲ ಅಂತ ಅಮ್ಮ ಹೆಂಗೆ ಹೇಳ್ತಾಳೆ ಅಂದರೆ ಹಂಗೆ ಹೇಳ್ತಾಳೆ. ಹೋಗತ್ತ. ನಾನು ಎಂಥದಕ್ಕೆ ಬಂದು ಸಿಕ್ಕಾಕಣ್ಣಲ್ಲಪ್ಪ ಅನ್ನೋದಾಗ್ತೈತೆ. ಯೋಚನೆ ಆಗೈತೆ ನನಗಂತೂ. ಬೆಳಗ್ಗೆಯಿಂದನ ಯೋಚನೆ ಆಗೈತೆ. ಇದೇನಪ್ಪ ನನ್ನ ಜೀವನ ಹಿಂಗಾಯ್ತು. ಯಾವಾಗಲೂ ಬರೀ ನನ್ನ ಜೀವನದಲ್ಲಿ ಬರೀ ಹಿಂಗೆ ಆಗುತ್ತಲ್ಲ. ನಾನು ಅಂದ್ಕೊಂಡಿದ್ದೆ ಒಂದು, ಆಗದೆ ಒಂದು. ಇದೇನಪ್ಪ ಇದು ಎಲ್ಲ ನನಗೆ ಯಾಕೆ ಪರೀಕ್ಷೆ ಮಾಡ್ತೀಯ ದೇವ್ರೆ ಅನಿಸುತ್ತೆ ನನಗೆ. ದೇವ್ರು ನನಗೆ ಯಾವಾಗಲೂ ಪರೀಕ್ಷೆ ಮಾಡ್ತಾನೆ. ಈ ಮನೇಲಿ ಇದ್ದು ಬಿಡೋದು ನಾವು. ಅದಕ್ಕೆ ಇಲ್ಲಿಗೆ ಬಂದು ಕೂತ್ಕೊಂಡಿದ್ದಾಳೆ ಜೀವಿತ. ಮನೆ ಕೆಲಸ ಎಲ್ಲ ಆಯ್ತಾ? ಎಲ್ಲ ಕೆಲಸ ಮುಗಿಸ್ತಾ? ಮುಗಿಸ್ದೆ. ಏನು ಮಾಡೋದು, ಮನೆ ಕೆಲಸ ಮಾಡ್ಕೊಂಡಿರ್ಬೇಕಲ್ಲಪ್ಪ ನಾವು. ನನಗಂತೂ ಮನೆ ಕೆಲಸ ಮಾಡೋದಕ್ಕೆ ಇಷ್ಟನೇ ಇಲ್ಲ ಶರತ್. ಯಪ್ಪ, ನನಗಂತೂ ಯಾವ ಥರ ಇದು ಮಾಡಿಬಿಟ್ಟೆ ನೀನು ಅಂತಂದರೆ ನನಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಹಂಗಾಗ್ಬಿಟ್ಟೈತೆ. ಇಂಟ್ರೆಸ್ಟ್ ಇಲ್ಲ ಅಂತಂದರೆ ದುಡ್ಡಿರಲ್ಲ ಅಷ್ಟೇ. ಕೆಲಸ ಮಾಡಿದ್ರೇ ದುಡ್ಡು. ಕೆಲಸ ಮಾಡು. ಈಗ ನಾನು ಹೇಳ್ದಂಗೆ ಕೇಳ್ಕೊಂಡಿರು. ನಿನಗೆ ಏನು ಬೇಕು ನಾನು ಕೊಡಿಸ್ತೀನಿ. ಸಂಬಳದ ದುಡ್ಡೆಲ್ಲ ನಾನು ಇಸ್ಕೊಂತೀನಿ. 2,50,000 ಸಂಬಳ ಕೊಡ್ತಾರೆ. ಆರಾಮಾಗಿರ್ಬೋದು. ಏನು ಬಂದೈತೆ, ಮನೆ ಕೊಟ್ಟವ್ರೆ, ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು ಅಷ್ಟೇ. ಇವಾಗ ಇಷ್ಟು ದಿವಸ ಅಂತೂ ನಿನ್ನ ಜೀವನ ಹಾಳಾಗಿತ್ತು. ಇನ್ಮೇಲೆ ನಾನು ಚೆನ್ನಾಗಿರೋದು ನೋಡ್ಕ. ಬರೀ ಹಿಂಗೆ ಆಗ್ತಾ ಇರೋದು ಅಷ್ಟೇ. ನೀನು ಹಿಂಗೆ ಮಾಡ್ತಾ ಹೋಗ್ತಿದ್ರೆ ನಿನ್ನ ಜೀವನ ಹಾಳಾಗೋದಕ್ಕೆ ಕಾರಣ, ಮೇನ್ ಕಾರಣ ಏನು ಹೇಳ್ತೀನಿ ಕೇಳು. ನಂದೇ ನಡಿಬೇಕು, ನಾನು ಚೆನ್ನಾಗಿರಬೇಕು, ನಾನೇ ಮೇಲು ಅನ್ನೋ ಒಂದು ಅಹಂಕಾರನ ನೀನು ಬಿಟ್ಟುಬಿಡು. ಅದನ್ನು ಬಿಟ್ಟರೆ ಮಾತ್ರ ನಿನ್ನ ಜೀವನದಲ್ಲಿ ನೀನು ಉದ್ಧಾರ ಆಗ್ತೀಯಾ. ಇಲ್ಲ ಅಂತಂದರೆ ನನ್ನಂಥ 1,000 ಜನನ ಹತ್ರ ನೀನು ಹೋದ್ರೂ ನೀನು ಉದ್ಧಾರ ಆಗಲ್ಲ. ನೋಡು ಇವಾಗ ಹೆಂಗೆ ಮಾತಾಡ್ತಾ ಇದೀಯಾ. ಇವಾಗೆಲ್ಲ ಹಿಂಗೆ ಹೇಳ್ತಾ ಇದೆಯಪ್ಪ. ಇವಾಗೆಲ್ಲ ನೀನು ಹಿಂಗೆ ಹೇಳಿದ್ರೆ ಅಲ್ಲ, ನಾನು ಏನು ಮಾಡ್ಬೇಕು ಹೇಳಿ. ಇವಾಗ ಹಿಂಗೆ ಹೇಳಿದ್ರೆ ನೀನು ಹೇಳೋದು ನೋಡಿ ಹೆಂಗೆ ಹೇಳ್ತಾ ಇದೀಯ. ಅಲ್ಲ ನೀನು ಹೇಳೋದು ನೋಡು. ಇವಾಗ ಯಪ್ಪ ಇಷ್ಟು ದಿವಸ ಹೆಂಗಿದ್ದೆ, ಇವಾಗ ಹೆಂಗೆ ಮಾತಾಡ್ತಾ ಇದೀಯ ಅಂತ ನೋಡು. ನಾನೇನು ಒಂಥರ ಸದ್ರ ತೊಗೊಂಡು ಮಾತಾಡ್ತಾ ಇದ್ದೆ. ನನಗೆ ಮನೆ ಕೆಲಸ ಮಾಡೋಕ್ಕಾಗಲ್ಲಪ್ಪ. ನನಗೆ ಭಾಳ ಬೇಜಾರಾಗ್ತೈತೆ ನನಗೆ. ಬೇಜಾರಾದರೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ನಾನೇನು ಬಲವಂತ ಮಾಡೋಕ್ಕಲ್ಲ. ನಾನು ಯಾರಿಗೂ ಬಲವಂತ ಮಾಡೋದಿಲ್ಲ. ನನಗೇನು, ನನಗೆ ಇಷ್ಟಪಟ್ಟು ಬಂದಿದ್ದಾರಾ, ಪ್ರೀತಿ ಕೊಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ. ಇಲ್ಲ ನನ್ನ ಹತ್ರ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ ಅಷ್ಟೇ, ಹೋಗ್ತಾ ಇರ್ಬೋದು. ನನ್ನ ಬಲವಂತ ಮಾಡೋದು, ನನ್ನ ಜೊತೆನೇ ಇರ್ರಿ, ಅದೆಲ್ಲ ಏನಿಲ್ಲ. ಒಟ್ಟಿನಲ್ಲಿ ನಾನು ಇವ್ರ ಹತ್ರ ನಂಬಿಕೆ ಅನ್ನೋದು ಉಳಿಸ್ಕೊಂಬಂದಿದ್ದೀನಿ ಇಷ್ಟು ದಿವಸ. ಇನ್ಮೇಲೂ ನಂಬಿಕೆ ಅನ್ನೋದು ಉಳಿಸ್ಕೊತೀನಿ. ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿರೋದು. ನಾನು ಯಾವತ್ತೂ ಕೆಲಸ ಬಿಟ್ಟು ಹೋಗೋ ಮಾತೇ ಇಲ್ಲ ಇವ್ರ ಹತ್ರ. ನೀನು ಬೇಕಾದರೆ ಹೋಗೋದಾದರೆ ಹೋಗ್ಬಿಟ್ಟು ನಿನ್ನ ದಾರಿ ಇಟ್ಕೊಂಡು ಅಷ್ಟೇ. ನಾನು ಇರೋ ಸತ್ಯ ಹೇಳಿದ್ದೀನಿ. ನನ್ನ ಮನೆ ಕೆಲಸದವನು, ಈ ಮನೆ ಕೆಲಸದವನು ಓನರ್ ಬೇರೆ. ನಮಗೆ ಮನೆ ಕೊಟ್ಟವ್ರೆ, ನೆಮ್ಮದಿಯಾಗಿ ನಾವಿಬ್ಬರು ಇದ್ಕೊಂಡು ಹೋಗ್ಬೋದು. ಇಷ್ಟ ಇದ್ದರೆ ಇರು, ಕಷ್ಟ ಆದರೆ ಹೋಗ್ತಾ ಇರು. ಬಂದೈತೇನ ಕೇಳೋಣ ನಡಿ. ಏನಪ್ಪ ಇಲ್ಲೇ ಇದೆಯೇನು? ಏನಪ್ಪ ಸೌಕಾರ? ಬರೀ ತಿಪ್ಪಣ್ಣಯ್ಯ, ಬಾ. ನಾನು ಬರೋಣ ಅನ್ಕೊಂಡು ಅಣ್ಣ ಈಗಿನ ಹೇಳ್ತು. ಅದೇ ಗಿಡಗಳು ಏನೋ ತಂದೈತೆ. ಒಂದು 50 ಗಿಡ ಇದ್ದಾವೆ. ಅವು ಎಲ್ಲೆಲ್ಲಿಗೆ ಇಕ್ಬೇಕು ಅಂತ ನಾನು ಇವಾಗ ಬರ್ತೀನಿ, ಹೇಳ್ತೀನಿ ಹೇಳು. ಅದನ್ನೆಲ್ಲ ಇವತ್ತು ನಾನು ಏನಿದ್ರು ಗಿಡ ಇಕ್ಸೋದೆಲ್ಲ ಮಾಡಿಸ್ಬಿಡ್ಬೇಕು ಇವತ್ತು. ಸರಿ ಆಯಿತು, ಬರ್ತೀನಿ ಹೇಳೋಣ. ಅದಕ್ಕೆ ನಮ್ಮ ಅಯ್ಯಪ್ಪನ ಕೇಳ್ಕೊಂಬರ ಹೋಗಿ ಅಂತ ನಾನು ಹಿಂಗೆ ಬಂದೆ. ತಿಪ್ಪಣ್ಣು ಬಂದ. ಅದಕ್ಕೆ ತಿಪ್ಪಣ್ಣಗೂ ನಮ್ಮ ಅಯ್ಯಪ್ಪಗೆ ಇಬ್ಬರಿಗೂ ಅಪ್ಪರಿಸಿದ್ರಂತೆ ಗಿಡ ಇಕ್ಕದ. ಅದಕ್ಕೆ ಬಂದಪ್ಪ ನಾನು ಕೇಳ್ಕೊಂಡು ಹೋಗೋಣ ಅಂತ. ಹೇಳಕ್ಕ ಬರೋಕ್ಕೆ ಇವತ್ತಿನೇನು ಎಷ್ಟೊತ್ತಿದ್ರು ಇಕ್ಸ್ಬಿಡೋದೆ ಗಿಡಗಳನ್ನೆಲ್ಲನ. ಸರಿಯಪ್ಪ ಆಯ್ತು ಹೇಳೋಕ್ಕೆ. ನಾನು ಯಾವಕ್ಕೂ ಈ ಫೋನ್ ಮಾಡಕ್ಕೆ ನಿಂದಿದ್ದ, ನೀನು ಫೋನ್ ಮಾಡಲಿಲ್ಲ, ಏನಿಲ್ಲ. ಅದಕ್ಕೆ ನಾನು ಬಂದತ್ತ. ನಂಗಾರೆ ಅಣ್ಣ ಬಂದೈತಿ. ಅಯ್ಯೋ ಎಲ್ಲರಿಗೂ ಗೊತ್ತಾಗೈತೆ ಅನ್ಸುತ್ತೆ. ಊರಾಗೆಲ್ಲ ಯಪ್ಪ ನಾನು ಇವಾಗ ಊರಕ್ಕೆ ಅನ್ಕೊಂಡು ಹೋಗ್ಬೇಕು ಅಂತಂದರೆ ಅಯ್ಯೋ ಹೆಂಗಪ್ಪ ಇವಾಗ ಅಲ್ಲೆಲ್ಲ ನಿಂಗೆ ಓಡಾಡ್ಬೇಕಂದ್ರೆ ಇವಾಗ ಹೊರಗೆ ಹೋಗೋಕ್ಕಾಗಲ್ಲ. ನಾನಂತೂ ಒಳಗೆ ಇರ್ತೀನಪ್ಪ, ಎಲ್ಲೂ ಹೋಗಲ್ಲ. ನನ್ನ ಕಾಲು ತೆಗ್ದಿಪ್ಪಟ್ಟು ಎಲ್ಲೂ ಹೋಗಲ್ಲ. ಇವರೆಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಮನೆ ಕೆಲಸದವ್ನು ಇವನು ಓನರ್ ಬೇರೆ ಅಂತ ಗೊತ್ತಾಗ್ಬಿಟ್ಟೈತಿ. ಇವಾಗ ನಾನಂತೂ ಹೊರಗೆ ಹೋಗಿ ಇವಾಗ ಮಾತಾಡೋಕ್ಕಾಗಲ್ಲ, ಏನಿಲ್ಲ. ನಾನು ಹೊರಗೆ ಹೋಗಲ್ಲ, ಕಾಲು ತೆಗ್ದೊಬ್ರು ಮಂತಕ್ಕೆ ಹೋಗಲ್ಲ. ಈ ಮನೆ ಬಿಟ್ಟು ಒಳಗೆ ಇರ್ತೀನಿ, ಕಾಂಪೌಂಡಿಂದ ಒಳಗೆ ಇರ್ತೀನಿ, ಎಲ್ಲೂ ಹೋಗಲ್ಲಪ್ಪ. ಹೋಗಿ ಏನು ಹೇಳೋಣ, ಸೇಮ್ ಆದಂಗೆ ಆಗುತ್ತೆ. ಏನಮ್ಮ ಜೀವಿತಾ, ಆರಾಮಾಗಿ ಕೂಕೊಂಡಿದೀಯಾ? ಮನೆ ಕೆಲಸ ಎಲ್ಲ ಮುಗಿಸಿದ್ಲು. ಬೆಳಗ್ಗೆಯಿಂದ ಅಕ್ಕ ಬಂದಿತ್ತಾ ಎಲ್ಲ ಹೇಳ್ತು, ಮಾಡಿದ್ಲು ಮನೆ ಕೆಲಸನ, ಕೂತ್ಕೊಂಡವಳೆ. ಮನೆ ಕೆಲಸ ಅಂತ ಯಾಕೆ ಹೇಳ್ತೀಯ? ಕೆಲಸ ಮಾಡಿದ್ಲು ಅಂತ ಹೇಳು. ನಂಗೇನೆ ಅಯ್ಯೋ ನೋಡು ನಾಗಮಂಟಿ ಅಂತ ಮೋಸ ಆಗ್ಬಿಡ್ತು ನನಗೆ. ನಾನು ಮನೆ ಓನರ್ ಅಂತ ತಿಳ್ಕೊಂಡಿದ್ದೆ, ಆದರೆ ಇವರು ಮನೆ ಕೆಲಸದವ್ರಂತೆ, ಓನರೇ ಬೇರೆ. ನಮ್ಗೆ ಅವತ್ತೇ ಗೊತ್ತಿತ್ತಮ್ಮ. ನಮ್ಮ ಅಯ್ಯಪ್ಪಂತಾಗೆ ಅಲ್ಲೇ ಹೇಳಿದ್ದ, ಅವತ್ತೇ ಗೊತ್ತಿತ್ತು. ನೀನು ಯಾರನ್ನ ಹೇಳಿದೆ ಕೇಳ್ತಿರ್ಲಿಲ್ಲ. ಸುಮ್ಮನೆ ಇವಾಗ ಎಲ್ಲನೋ ಅಂತ ಇರೋದು ಕಲಿ. ಈಗ ಎಲ್ಗೆ ಹೋಗ್ತೀನಿ ನೀನು? ಸುಮ್ಮನೆ ನೆಟ್ಟಗಿದ್ರೇನೇನೆ, ಇಲ್ಲಾಂದರೆ ಇಲ್ಲ ಕಣಮ್ಮ. ಇಲ್ಲಣ್ಣಮ್ಮ,
ನಿನ್ನ ಜೀವನ ಇಲ್ಲಿ ಚೆನ್ನಾಗಿದ್ರೆ ಚೆನ್ನಾಗಿದ್ದಂಗೆ. ನೀನು ಇನ್ನೆಲ್ಲೋದ್ರೂ ಇಷ್ಟ ಕಣಮ್ಮ ಜೀವಿತ. ನಾಳೆ ನಿನ್ಗೇನು ಹಣೆ ಬರಮ್ಮ ಇಂಥದ್ದೆಲ್ಲ ಮಾಡ್ಕೊಂಬಕ್ಕೆ. ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗ್ಬೋದಾಗಿತ್ತು. ಇರತ್ತಕ್ಕೆ ಚೆನ್ನಾಗಿರೋದು ಬಿಟ್ಟು ಏನೆಲ್ಲ ಅವತಾರಗಳು ಮಾಡ್ಕೊಂಡೆ. ಹಾಂ, ನಾನು ಹೇಳಿದೆ ನನಗೆ ಬಲವಂತ ಮಾಡಬೇಡಿ ಜಾಸ್ತಿನ ಅಂತ. ಇಲ್ಲ ಇಲ್ಲ, ಊರಲ್ಲೆಲ್ಲ ಹಿಂಗೆ ಮಾತಾಡ್ತಾರೆ, ಊರಲ್ಲೆಲ್ಲ ಹೆಂಗಸ್ರು ಮಕ್ಕಳು ಎಲ್ಲರೂ ಮಾತಾಡ್ತಾರೆ. ಇಲ್ಲ ನೀವು ನನಗೆ ಇಷ್ಟಪಡಲೇಬೇಕು ಅಂತ ಮೇಲೆ ಬಿದ್ದು ಮಾತಾಡ್ಸಿದ್ದವಳೇನೆ. ನನಗೆ ಹಿಂಗೆಲ್ಲ ಇತ್ತಲ್ಲ, ನಾನು ಅದಕ್ಕೆ ಬೇಡ ಅಂತ ನಾನು ಸುಮ್ಮನಾಗಿದ್ದೆ. ಯಾವಾಗ ಈ ಜೀವಿತನೇ ನನಗೆ ಚೆನ್ನಾಗಿರ್ತೀನಿ ಅಂತ ನನಗೆ ಫೋರ್ಸ್ ಮಾಡಿದ್ದು. ಊರಲ್ಲೆಲ್ಲ ಮಾತಾಡ್ತಾರೆ, ಹೆಂಗೂ ನನ್ನ ಗಂಡನೂ ಹಿಂಗೆಲ್ಲ ಮಾತಾಡ್ತಾನೆ. ಸುಮ್ಮನೆ ನಾನು ಏನೂ ಮಾಡಲಿಲ್ಲ ಅಂದ್ರೂ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಅದಕ್ಕೆ ನಾನು ಹಂಗೆ ಮಾಡ್ತೀನಿ ಅಂತ ಮಾಡಿದ್ದವಳೇನೆ. ಅದಕ್ಕೆ ಇವಾಗ ಏನೋ ಆಗೈತಮ್ಮ, ನಾನು ಅನ್ನೋದು ಬಿಟ್ಬಿಡು ಫಸ್ಟ್. ನೀನು ಜಂಬ ಬಿಟ್ಟರೆ ಉದ್ದಾರ ಆಗ್ತಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲೋದ್ರೂ ಅಷ್ಟೇ, ನಾನು ನನ್ನ ನಡಿಬೇಕು ಅಂತಂದರೆ ನಡೆಯಲ್ಲ. ಗಂಡಸ್ರಿದ್ದ ಮನೇಲಿ ಗಂಡಸ್ರದ್ದು ವ್ಯವಹಾರ ಆಗಬೇಕು. ನನ್ನ ನಡಿಬೇಕು, ನಾನು ಮನೆ ಯಜಮಾನಿ ಆಗಬೇಕಂದ್ರೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇವಳೇನೆಲ್ಲ ಅಂದ್ಕೊಂಡಿದ್ಲು. ನೆಟ್ಟಗಿರೋದು ಕಲಿಬೇಕು ನಾಗಮಂಟಿ. ನೆಟ್ಟಗಿದ್ರೆ ಇವಳಿಗೊಂದು ಜೀವನ, ಇಲ್ಲ ಅಂತಂದರೆ ಅಷ್ಟೇ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವಾಗಿಂದ. ಬೇಜಾರ ಮಾಡ್ಕೊಂಡು ಕುಕ್ಕಂಡವಳೆ, ಅದಕ್ಕೆ ಕುಕ್ಕಂಡ್ರಾಗಲ್ಲಮ್ಮ, ಕೆಲಸ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇರಬೇಕು. ಅಕ್ಕ ಎಲ್ಲ ಏನೇನು ಹೇಳುತ್ತೆ ಅಲ್ಲೆಲ್ಲ ಮಾಡ್ಕೊಂಡು ಮನೆಯಾಗೆಲ್ಲ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಒಳ್ಳೆ ಸಂಬಳ ಕೊಡ್ತಾರೆ. ಇಲ್ಲಾದ್ರೂ ನಾವು ಅಷ್ಟೊಂದು ದುಡಿಯೋಕ್ಕಾಗಲ್ಲ. 40-50 ಸಾವಿರ 50 ಸಾವಿರ ದುಡಿಯೋಕ್ಕಾಗುತ್ತಾ? ಇಲ್ಲಾದ್ರೂ ನಾವು ಎಲ್ಲೂ ದುಡಿಯೋಕ್ಕಾಗಲ್ಲ. ಊಟ ತಿಂಡಿ ಎಲ್ಲ ಇವ್ರದ್ದೇನೆ, ಆರಾಮ ಮನೇನೂ ಇವ್ರದ್ದೇನೆ. ಎಷ್ಟು ಚೆನ್ನಾಗಿ ದುಡ್ಕೊಂಡು ಹೆಂಗೆ ಚೆನ್ನಾಗಿರೋದು ನೋಡಬೇಕೆ ಹೊರತು ನಾವು ಇಲ್ಲದ್ದೆಲ್ಲನ ಅತಿ ಆಸೆ ಬೀಳಕ್ಕೆ ಹೋಗ್ಬಾರ್ದು. ಇವಳು ಒಂಥರ ಹೇಳಿದ್ರೆ ಕೇಳಲ್ಲ. ಬಂದಿದ್ಯಾ ಎಲ್ಲ, ಇವಾಗ ನಿನ್ನ ಜೀವನ ಹಾಳಾಗೈತಿ. ಇವಾಗ ಯಾರು ಇಲ್ಲ, ಸುಮ್ಮನೆ ನೀನು ನೆಟ್ಟಗಿರ್ಬೇಕಣಮ್ಮ. ಇವಾಗ ಯಾರು ನಿಮ್ಮ ಅಮ್ಮಯ್ಯ, ನಿಮ್ಮ ಅಪ್ಪಯ್ಯ, ನಿಮ್ಮ ಅಣ್ಣಯ್ಯ ಎಲ್ಲರೂ ಬೇಜಾರು ಮಾಡ್ಕೊಂಡವ್ರು ನಿನ್ನ ಮೇಲೆ. ಇವಾಗ ನೋಡು ಎಂಥ ಪರಿಸ್ಥಿತಿ ಆಯ್ತು ಅಂತೇಳಿ. ಅದಕ್ಕೆ ಮತ್ತೆ ಯೋಚನೆ ಮಾಡಬೇಕು ಅಂಬೋದು, ಯೋಚನೆ ಮಾಡಿ ಇದು ಮಾಡಬೇಕು. ನಾನು ಅದಕ್ಕೆ ಹೇಳ್ದೆ ಇವಾಗ, ಯೋಚನೆ ಮಾಡು ಅಂತ. ನಾನು ಅವಾಗ ಹೇಳಲಿಲ್ಲ, ಹೇಳೋಕ್ಕಾಗಲಿಲ್ಲ. ಅದಕ್ಕೆ ಇವಳು ಬಂದಿರೋದು ಇವಳು ತಪ್ಪು. ಹಿಂಗೆಲ್ಲ ಬರಬಾರ್ದಾಗಿತ್ತು. ಏನೋ ಮನೆ ಕೆಲಸಕ್ಕೆ ಬರ್ತಿದ್ಲು, ಕೆಲಸ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ನನಗೆ ಈ ರೀತಿ ಅವಳು ಟಾರ್ಚರ್ ಕೊಟ್ಟಲು. ಇಲ್ಲ ಸಂತು, ನೀನು ನನಗೆ ಈ ರೀತಿ ಒಪ್ಕೊಳ್ಲೇಬೇಕು ಅಂತ ಜಾಸ್ತಿ ನನಗೆ ಇದು ಮಾಡಿಬಿಟ್ಲು, ಫೋರ್ಸ್ ಮಾಡಿದ್ಲು. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತಪ್ಪ, ನೀನು ಬಲವಂತ ಮಾಡೋದಕ್ಕೆ ಈ ರೀತಿ ಆಗೈತೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಅದೇ ಹೇಳ್ತಾ ಇದ್ದೀನಿ, ಮನೆ ಕೆಲಸ ಮಾಡ್ಕೊಂಡು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಮನೆ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗು, ಸುಮ್ಮನೆ ಇಲ್ಲದ್ದೆಲ್ಲನ ನೀನು ತಲೆ ಕೆಡಿಸ್ಕೊಂಬೋದು, ಇಂಥವೆಲ್ಲ ಮಾಡಬೇಡ ಅಂತ ನಾನು ಅದನ್ನೇ ಒಳ್ಳೇದೇ ಹೇಳ್ತಾ ಇರೋದು ನಾನು ನಿನಗೆ. ಮತ್ತು ಚೆನ್ನಾಗಿರೋದು ನೋಡ್ಬೇಕಣಮ್ಮ. ಈಗ ಹೆಂಗೆ ಒಳ್ಳೆ ಕೆಲಸ ಬಿಡು. ಅವನು ಇಲ್ಲೆಲ್ಲ ನೋಡ್ಕೊಂಡು ಹೊಲ್ದಾಗೆಲ್ಲ ಮಾಡಿಸೋದೆಲ್ಲ ಮಾಡ್ತಾನೆ. ನಿನ್ನ ಮನೆ ಕೆಲಸ ಎಲ್ಲ ಮಾಡಿಸ್ಕೊಂಡು ಹೋಗು. ಅಕ್ಕ ಇನ್ನೂ ಅಣ್ಣ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗು ಅಷ್ಟೇ. ನಮಗೆ ನೋಡಿ, ನಾವು ಕೆಲಸ ಇರೋದಕ್ಕೆ ನಾನು ಆಗಕ್ಕ ಗಂಡ ಇಬ್ಬರೂ ಎಂತ ಚೆನ್ನಾಗಿ ನಾವು ಇಬ್ಬರೂ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ಹೊಲ್ದಾಗ ಒಟ್ಟು ನಾವು ದುಡ್ಕೊಂತೀವಿ, ಚೆನ್ನಾಗಿ ಒಳ್ಳೆ ಮನ್ಸರಾಗಿದ್ದೀವಿ. ಒಟ್ಟು ನಮಗೆ ಎಲ್ಲಿ ಈಗ ನಮ್ಮ ಕೈಲಂತೂ ನಾವು ಏನು ಮಾಡೋಕ್ಕಲ್ಲಂತೂ ನಾವು ಕೂಲಿ ಪಾಲಿ ಅದು ಹೋಗ್ತೀವಿ. ನಿನ್ನ ಮನೆ ಕೆಲಸ ಅದು ಮಾಡ್ಕೊಂಡು ಎಷ್ಟು ಚೆನ್ನಾಗಿರ್ಬೋದಲ್ಲ, ಹೇಳು. ಅಲ್ಲ, ಎಷ್ಟು ಚೆನ್ನಾಗಿರ್ಬೋದು ಕಣಮ್ಮ ನೀನು. ನಿಜಾಗ್ಲೂ ಇವಣ್ಣ ಏನು ಹಿಂಗಂತೈತೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಚೆನ್ನಾಗಿರ್ಬೇಕು ಯಾರೇ ಆಗಲಿ. ಏನು ಮಾಡೋಕ್ಕಲ್ಲ, ನೀನೆಲ್ಲ ಬಂದಿದ್ಯಾ, ನಿನ್ನ ಜೀವನ ಹಾಳಾಗೈತೆ. ಇಲ್ಲೇ ಕಷ್ಟನ ಸುಖನ ಇಲ್ಲ ಅನ್ಭವಿಸ್ಕೊಂಡು ಇಲ್ಲೇ ಇರ್ಬೇಕು ನೀನು. ಬೇಜಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಜೀವಿತ. ಎದ್ದೇದು ಪಟ ಕೆಲಸಗಳು ಆಗಬೇಕು ಅಷ್ಟೇ. ಬೇಜಾರ ಮಾಡ್ಕೊಂಡ್ರೆ ಆಗಲ್ಲ. ಈ ಮನೆ ನಮಗೆ ಕೊಟ್ಟವ್ರೆ, ಮನೇಲಿ ಇರ್ರಿ ನೀವು ಅಂತೇಳಿ ಆರಾಮ ತಿಂಡಿ ಅಡುಗೆ ಎಲ್ಲ ಮಾಡಿಕೊಂಡು ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರು ಅಷ್ಟೇ. ನಾವಿನ್ನೇನು ನಿನ್ಗೇನೇನು ಹೇಳೋದು. ನೋಡಿದ್ರಲ್ಲ ವೀಕ್ಷಕರು, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗಂತೂ. ಭಾಳ ಬೇಜಾರಾಗ್ತೈತೆ. ಇದೇನಪ್ಪ ಇದು ನನ್ನ ಜೀವನ ಹಿಂಗಾಯ್ತು ಅಂತ ನೆನೆಸ್ಕೊಂಡು ತುಂಬ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀನಿ. ಏನು ಮಾಡೋದಪ್ಪ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀನಿ. ಏನು ಮಾಡೋದು, ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.